ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ನನ್ನ ಹೆಸರು ಕವಿತಾ ಸುನಿಲ್. ಐ ಹೋಪ್ಸ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಈಗ ಬೆಟರಾಗಿ ಫೀಲ್ ಮಾಡ್ತಾ ಇದ್ದೀನಿ. ಸೊ ನಾನು ಆರಾಮಾಗಿದ್ದೀನಿ ಈಗ ಸ್ವಲ್ಪ. ಇದು ನನ್ನ ಡಿಸ್ಚಾರ್ಜ್ ಲಾಗ್ ಆಗಿರುತ್ತೆ. ಅಡ್ಮಿಟಾಗಿ 3 ಡೇಸ್ಗೆ ನನಗೆ ಡಿಸ್ಚಾರ್ಜ್ ಮಾಡ್ತಿದ್ದಾರೆ. ಸೊ ಬೆಳಿಗ್ಗೆ ಎದ್ದು ಬೆಳಗ್ಗೆನೇ 6 o'clockಗೆಲ್ಲ ಫ್ರೆಶ್ ಅಪ್ ಮಾಡಿ ಬೆಲ್ಟ್ ಹಾಕಿ ನಮಗೆ ವಾಕ್ ಮಾಡಿಸ್ಬಿಡ್ತಾರೆ ಹಾಸ್ಪಿಟಲಲ್ಲಿ. ಸೊ ನಾನು ಫ್ರೆಶ್ ಅಪ್ ಆಗಿ ಬೆಲ್ಟ್ ಎಲ್ಲ ಹಾಕ್ಕೊಂಡು ವಾಕ್ ಮುಗಿಸ್ಕೊಬಂದು ಕೂತಿದ್ದೀನಿ. ಸೊ ಈಗ ಈ ಲಾಗ್ನ ಹಿಂಗೆ ಕಂಟಿನ್ಯೂ ಮಾಡ್ತೀನಿ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಿಂಡಿಗೆ ಅಲ್ಲೇ ಕ್ಯಾಂಟೀನಲ್ಲೇ ಕೊಟ್ಟಿದ್ದರು. ನಾನು ಜಶ್ವಿಕಾ ಒಟ್ಟಿಗೆ ಕೂತ್ಕೊಂಡು ತಿಂಡಿನ ಮುಗಿಸ್ಕೊಂಡ್ವಿ. 8-8:30 ತಿಂಡಿ ತಂದು ಕೊಟ್ಬಿಡ್ತಾರೆ ಅಲ್ಲೇ ಕ್ಯಾಂಟೀನಿಂದ. ಸೊ ಅವಳು ನನ್ನ ಜೊತೆನೇ ತಿಂತೀನಿ ಅಂತ ಹೇಳ್ತಿದ್ಲು. ಅದಕ್ಕೆ ಆಯಿತು ತಿನ್ನು ಅಂದ್ಬಿಟ್ಟು ಅವಳಿಗೆ ಬೇರೆ ಪ್ಲೇಟ್ಗೆ ಕೊಟ್ಟಿದ್ವಿ. ಪಾಪ ಜಶ್ವಿಕಾ ಬರೋ ಅರ್ಜೆಂಟಲ್ಲಿ ಹಾಸ್ಪಿಟಲ್ಗೆ ಅವಳಿಗೆ ಬೇರೆ ಡ್ರೆಸ್ಸೇ ತರಲಿಲ್ಲ. ಅದೇ ಡ್ರೆಸ್ಸಲ್ಲಿ ಹಂಗೆ ಇದ್ಲು ಪಾಪ. ಸೊ ಪಾಪು ನಾನು ಎತ್ಕೊಂಡಿದ್ದೆ ಅಂತ ಪಾಪುಗೆ ಹಾಕೋಕ್ಕೆ ತೊಟ್ಲು ಕೊಟ್ಟಿದ್ರಲ್ಲ, ಆ ತೊಟ್ಲಲ್ಲಿ ಆಟ ಆಡ್ತಾಳೆ ನೋಡಿ. ನಾನು ಮಲ್ಕೋತೀನಿ ಅಂತ ಹಾಕಿಸ್ಕೊಂಡು ನಮ್ಮ ಅಮ್ಮನ ಕೈಯಲ್ಲಿ ತೂಗಿಸ್ಕೊತಾಳೆ. ಸೊ ಆಮೇಲೆ ಊರಿಂದ ನಮ್ಮ ಅತ್ತೆ ಎಲ್ಲ ಬಂದರು ಡಿಸ್ಚಾರ್ಜ್ ಮಾಡ್ಸೋಕ್ಕೆ. ಎಲ್ಲ ಪ್ರೊಸೆಸಿಂಗ್ ಮುಗಿಸ್ಕೊಬರ್ತೀವಿ ಅಂತ ಅಮ್ಮನ ಜೊತೆ ಹೋದರು. ಪಾಪುನು ಕೂಡ ಅಲ್ಲೇ ಬೆಡ್ ಮೇಲೆ ಮಲಗಿದ್ಲು ನನ್ನ ಪಕ್ಕ. ಸೊ ನಾನು ಏನೇನು ಕಂಪ್ಲೀಟ್ ಬಿಟ್ಟಿದೆ ಎಲ್ಲ ಪ್ಯಾಕಿಂಗ್ ಮುಗಿಸ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಪ್ಯಾಕಿಂಗ್ನ ಮಾಡ್ಕೋತಿದ್ದೆ. ಹಾಸ್ಪಿಟಲ್ದೇ ಒಂದು ಮೆಡಿಷನ್ದೇ ಬೇರೆ ಪ್ಯಾಕು, ನನ್ನ ಮಗಳದ್ದೇ ಬೇರೆ ಪ್ಯಾಕು ಸಪ್ರೇಟಾಗಿ ಮಾಡ್ಕೋತಾ ಇದ್ದೀನಿ. ಏನೇನು ಬೇಕು ಏನೇನು ಬೇಡ ಎಲ್ಲ ನೋಡಿ ತೊಗೊಬಿಡೋಣ ಅಂತ. ಒಂಥರ ಮನೆಗೆ ಹೋಗಿ ಖುಷಿ. ಹಾಸ್ಪಿಟಲಿಂದ ಎಂಥವ್ರಿಗಾದರೂ ಹಾಸ್ಪಿಟಲಿಂದ ಮನೆಗೆ ಫಸ್ಟ್ ಹೋದರೆ ಸಾಕಪ್ಪ ಅನ್ನಂಗೆ ಆಗ್ಬಿಡುತ್ತೆ. ಸೊ ನನಗೆ ಹಾಕಿದ್ದು ಕೈಗೆ ಅದನ್ನು ರಿಮೂವ್ ಮಾಡಿದ್ರು. ಸೊ ಹಾಸ್ಪಿಟಲಿಂದ ಸ್ವಲ್ಪ ಏನೇನೋ ಪ್ರೊವೈಡ್ ಮಾಡಿದ್ರು ನಮಗೆ, ಅದನ್ನೆಲ್ಲ ಎತ್ತಿ ಇಟ್ಕೋತಾ ಇದ್ದೀನಿ. ಸೊ ಮನೆಗೂ ಹೋಗಿ ಮತ್ತೆ ಫ್ರೆಶ್ ಅಪ್ಪು ಆಗಬೇಕು, ಮನೆಗೆ ಹಂಗೆ ಸೇರಿಸಲ್ವಲ್ಲ, ಅದರಿಂದ ಎಲ್ಲನೂ ಪ್ಯಾಕಿಂಗ್ ಮಾಡ್ಕೋತಾ ಇದ್ದೀನಿ. ಏನೇನು ಬಿಟ್ಟಿದ್ದೀನಿ ಏನೇನು ಬಿಟ್ಟಿಲ್ಲ ಅಂತ. ಸೊ ನಾನು ನಮ್ಮ ಅತ್ತೆಲ್ಲ ಊರಲ್ಲಿದ್ರಲ್ಲ ಅಲ್ಲಿಂದ ಬಂದಿದ್ದರು. ನಾನು ಭಾರ್ಗೀತಿನೂ ಕೂಡ ಬಂದಿದ್ದರು. ಅವರು ಈ ಕೆಳಗೆ ಇದ್ದರು, ಬಂದಿರಲಿಲ್ಲ ಇನ್ನೂ ಮೇಲೆ. ಪಾಪು ಮಲ್ಗವಳೆ ಅನ್ನಲ್ಲ, ಮಲಗಿರಲಿ ಆಮೇಲೆ ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲೇ ಕೆಳಗಿದ್ರು. ಯಾಕೆ ಸುಮ್ಮನೆ ಡಿಸ್ಟರ್ಬ್ ಮಾಡೋದು ಪಾಪುಗೆ ಅಂತ. ಸೊ ಹೆಂಗೋ ನನ್ನ ಮಗಳು ಭೂಮಿಗೆ ಬಂದು ಹೆಂಗೋ ಆರಾಮಾಗಿ ಎಲ್ಲ ಆಯಿತು. ನಾನು ಆರಾಮಾಗಿ ಈಗ ಬೆಟರಾಗಿ ಇದ್ದೀನಿ. ತುಂಬ ಜನ ಕೇಳ್ತಿದ್ರಿ ನಿಮ್ಮದು ಫ್ಯಾಮಿಲಿ ಪ್ಲ್ಯಾನಿಂಗು ಆಪ್ರೇಷನ್ ಆಯಿತಾ ಅಂತ. ಹೌದು, ನಾವು ಡಾಕ್ಟ್ರಿಗೆ ಮೊದಲೇ ಹೇಳಿಬಿಟ್ಟಿದ್ವಿ. ಮಾಮೂಲಿ ಲಾಸ್ಟ್ ಚೆಕಪ್ಗೆ ಹೋದಾಗಲೇ ಯಾವ ಪಾಪು ಆದ್ರಾಗಲಿ ಗರ್ಲ್ ಆದ್ರಾಗಲಿ ಬಾಯ್ ಆದರೂ ಆಗಲಿ ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನ್ ಮಾಡಿಬಿಡಿ ಅಂತ. ಸೊ ಅದಾದಮೇಲೂ ಆಪ್ರೇಷನಲ್ಲೂ ಎಲ್ಲ ಆದಮೇಲೆ ನಿಮಗೆ ಗರ್ಲ್ ಬೇಬಿ ಆಗಿದೆ, ಆಪ್ರೇಷನ್ ಮಾಡೋದ ಬೇಡವೋ ಅಂತ 2 ಟೈಮ್ ಕೇಳಿದ್ರು. 2 ಟೈಮ್ ಕೇಳಿದಾಗಲೂ ಮಾಡಿ ಅಂತಲೇ ಹೇಳಿಬಿಟ್ಟು ನಮ್ಮ ಹಸ್ಬೆಂಡು ಓಕೆ ಕೊಟ್ಟರು, ಮನೇಲಿ ಎಲ್ಲರೂ ಓಕೆ ಕೊಟ್ಟರು, ಮಾಡಿಬಿಡಿ ಅಂತ ಮಾಡಿಸ್ಬಿಟ್ವಿ. ಫ್ಯಾಮಿಲಿ ಪ್ಲ್ಯಾನಿಂಗು ಸಿ ಸೆಕ್ಷನ್ ಎಲ್ಲ ಕಂಪ್ಲೀಟಾಗಿ ಆಯಿತು. ಮತ್ತೆ ಯಾರೂ ರಿಸ್ಕ್ ತೊಗೊಳಕ್ಕೆ ಇಷ್ಟಪಡಲ್ಲ. ಸೊ ನನಗೆ ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನ್ ಆಗಿದೆ. ಸೊ ಆಮೇಲೆ ಬರ್ತ್ ಸರ್ಟಿಫಿಕೇಟ್ಗೆ ಫಾರ್ಮ್ ಕೊಟ್ಟಿದ್ದರು, ಅದನ್ನು ಫಿಲ್ ಮಾಡ್ತಿದ್ದೆ. ಇಲ್ಲಿಂದನೇ ಕೊಟ್ಟರೆ ಡೈರೆಕ್ಟಾಗಿ ಹೋಗಿ ಕಾರ್ಪೊರೇಷನಲ್ಲಿ ಕಲೆಕ್ಟ್ ಮಾಡ್ಕೋಬೇಕು. ಸೊ ನನ್ನ ಮಗಳು ಕೂಡ ನಿದ್ದೆ ಮಾಡ್ತಿದ್ಲು ಅಲ್ಲೇ ಆರಾಮಾಗಿ. ಅವಳು ನನ್ನ ಪಕ್ಕದಲ್ಲೇ ಮಲ್ಕೊಂಡಿದ್ಲು, ಈ ಕೆಳಗೆಲ್ಲೂ ಮಲಗಿಸಿರ್ಲಿಲ್ಲ. ಅಲ್ಲಿ ಪುಟಾಣಿ ಆಡ್ತಿದ್ಲಲ್ವ, ಸ್ವಲ್ಪ ತೊಟ್ಲಿಗೆ ಹಾಕ್ಬಿಟ್ರೆ ತಳಗಿಲ್ಬಿಡ್ತಾಳೆ ಅಂತ ಅಮ್ಮ ಬೇಡ ಅಲ್ಲೇ ಮಲಗಿಸ್ಕೋ ಪಕ್ಕದಲ್ಲಿ ಅಂತ ಹೇಳಿದ್ರು. ಅದಾದಮೇಲೆ ಇನ್ನೇನು ಹೊರಡಬೇಕಿತ್ತು, ಅಷ್ಟರಲ್ಲಿ ಇನ್ನೂ ಸ್ವಲ್ಪ ಕೆಲಸಗಳು ಪೆಂಡಿಂಗ್ ಇತ್ತು ಅಂದ್ಬಿಟ್ಟು ವೆಹಿಕಲ್ ಅರೇಂಜ್ ಮಾಡ್ತಾರೆ ಹಾಸ್ಪಿಟಲ್ ಕಡೆಯಿಂದನೇ. ಅದಕ್ಕೆ ವೆಯ್ಟ್ ಮಾಡ್ತಿದ್ದೆ. ಅಷ್ಟಕ್ಕೆ ಜಶ್ವಿಕಾನು ಕೂಡ ಮಲ್ಕೊಬಿಟ್ಲು. ಇದೇ ಹಾಸ್ಪಿಟಲ್ಲು ನಾನು ತೋರಿಸ್ತಿದ್ದು. ಸುಮಾರು ಜನ ಕೇಳ್ತಿದ್ರೆ. ಸೊ ಹಾಸ್ಪಿಟಲಿಂದನೇ ವೆಹಿಕಲ್ನ ನಮಗೆ ಪ್ರೊವೈಡ್ ಮಾಡಿದರು. ಅದೇ ಹಂಗೂ ನಮ್ಮ ಅತ್ತೆ ಮನೆಯವರು ಕಾರ್ ತಂದಿರು ಬಿಟ್ಕೊಡ್ತೀವಿ ಅಂತಂದರು. ಬೇಡ, ಹಾಸ್ಪಿಟಲಿಂದಲೇ ಫೆಸಿಲಿಟಿ ಇದ್ದಾಗ ಯೂಟಿಲೈಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾವು ಹಂಗೆ ಹೋದ್ವಿ. ಅವರು ಹಂಗೆ ಊರಿಗೆ ಹೋದರು. ಸೊ ನಾನು ಮನೆಗೆ ಬಂದ್ವಿ. ಮನೆಗೆ ಬಂದಿರೋ ಆರತಿ ಮಾಡಿರೋ ಕ್ಯಾಪ್ಚರು ಯಾರೂ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಜಶ್ವಿಕಾ ಮಲಗಿದ್ಲು, ಅಮ್ಮ ಎತ್ಕೊಂಡಿದ್ರು, ನಾನು ಪಾಪನ ಎತ್ಕೊಂಡಿದ್ದೆ. ಸೊ ನಮ್ಮ ಅಮ್ಮ ಕಂಪ್ಲೀಟಾಗಿ ಎಲ್ಲ ಮೊನ್ನೆ ನನ್ನ ತಂಗಿ ಇದ್ಲು ಹಾಸ್ಪಿಟಲಲ್ಲಿ, ನಿಮ್ಗೆ ಗೊತ್ತಿರಬೇಕು. ಆಗ ಫುಲ್ಲು ರೂಮೆಲ್ಲ ಕ್ಲೀನಾಗಿ ಎಲ್ಲ ಕ್ಲೀನ್ ಮಾಡಿ ನನಗೇನೇನು ಬೇಕು ಪಾಪುಗೆ ಏನೇನು ಬೇಕು ಸಪ್ರೇಟಾಗಿ ಪಾಟ್ ಮಾಡಿ ಇಟ್ಬಿಟ್ಟು ಬಂದಿದ್ರು. ನಾನು ಬಂದಮೇಲೆ ಅದನ್ನು ವೀಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದು ಎಲ್ಲ
ಅದಕ್ಕೆಲ್ಲ ನನಗೆ ಒಂದು ಬಿಸಿನೀರಿಗೆ ಒಂದು ಪಾಪುಗೆ ಸ್ವಲ್ಪ ಪೌಡ್ರು ಮಿಲ್ಕ್ ಕೊಟ್ಟಿದ್ದಾರೆ, ಹಾಲು ಸಪ್ಲೈ ಆಗೋ ತನಕ ಇರಲಿ ಅಂತ. ಅದಕ್ಕೆ ಬೇರೆ ಸಪ್ರೇಟಾಗಿ ಇಟ್ಟಿದ್ದಾರೆ. ಸೊ ಈಗಲೂ ಕೂಡ ನನ್ನ ಮಗಳು ನಿದ್ದೆ ಮಾಡ್ತಿದ್ದಾಳೆ. ಎಲ್ಲ ರೂಮ್ನ ಕ್ಲೀನ್ ಮಾಡಿ ನೋಡಿ, ಅವಳಿಗೆ ಬೇರೆ ಕಂಪಾರ್ಟ್ಮೆಂಟು, ನನಗೆ ಬೇರೆ ಕಂಪಾರ್ಟ್ಮೆಂಟ್ ಮಾಡಿ ಮಡಗಿದ್ದಾರೆ. ನನ್ನ ಮಗಳಿಗೆ ಸ್ನಾನ ಮಾಡಿಸಿ ಕೊಟ್ಟರು ಹಾಸ್ಪಿಟ್ಲಿಂದ ಬಂದು. ನಾನು ಕೂಡ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ತಲೆನ ಬಿಸಿ ಇದರಲ್ಲಿ ನಾವು ಶೀತ ಆಗಿಬಿಡುತ್ತೆ ಪಾಪುಗೆ ಅಂದ್ಬಿಟ್ಟು ಕೆಂಡದಲ್ಲಿ ಕಾಯಿಸ್ತೀವಿ. ಕಾಯಿಸಿದಾಗ ಕೆಂಡ ಎಲ್ಲ ಮುಖಕ್ಕೆ ಬಂದಾಗ ಬೆವರು ಎಷ್ಟು ನಮ್ಮ ಮೈಯಿಂದ ಇಳಿಯುತ್ತೆ ಅಷ್ಟು ನಮ್ಮ ಮೈಯಲ್ಲಿ ದಪ್ಪಾಗಿರ್ತೀವಲ್ಲ ಅದೆಲ್ಲ ಹೋಗುತ್ತೆ ಅಂದ್ಬಿಟ್ಟು ಕೆಂಡ ಕಾಯಿಸಿ ಕಾವು ಕೊಡ್ತಾರೆ. ಅದರಲ್ಲೇ ಫುಲ್ ಕಂಪ್ಲೀಟ್ ತಲೆಯೆಲ್ಲ ಒಣಗಿರುತ್ತೆ. ಸೊ ಹಂಗೆ ಕೂದಲು ಬಿಟ್ಕೊಂಡು ಮಲ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ನಾನು ಜಡೆ ಹಾಕ್ಕೊಂಡು ಮಲ್ಕೊಳ್ಳೋಣ ಅಂದ್ಬಿಟ್ಟು, ನನ್ನ ಮಗಳು ಆಲ್ರೆಡಿ ಮಲ್ಕೊಬಿಟ್ಟಿದ್ದಾಳೆ. ನಾನು ಮಲ್ಕೊಳ್ಳೋಣ ಅಂದ್ಬಿಟ್ಟು ಜಡೆ ಎಣ್ಕೊತಾಯಿದ್ದೆ. ಸೊ ನನಗೆ ಹಾಸ್ಪಿಟಲಿಂದ ಪುಟಾಣಿ ಹುಟ್ಟಿದಾಗಲೇ ಬೆಲ್ಟ್ ಕೊಟ್ಟಿದ್ಲು. ನಾನು ಈಗ ಪರ್ಚೇಸ್ ಮಾಡಿಲ್ಲ ಆ ಬೆಲ್ಟ್ನ. ಹಳೆಯದೇ ಪದೇ ಇದೆಯಲ್ಲ ಸುಮ್ಮನೆ ಏನಕ್ಕೆ ದುಡ್ಡು ಕೊಟ್ಟು ತೊಗೊಳ್ಳೋದು ಅಂದ್ಬಿಟ್ಟು ಹೇಗೆ ಹಾಕ್ಕೋಬೇಕು ಅನ್ನೋದು ಕೂಡ ತೋರಿಸ್ಕೊಟ್ರು. ಡೈಲಿ 6 to 7 hours ಹಾಕ್ಕೊಳ್ಳಿ ಅಂತ ಹೇಳಿದ್ದಾರೆ. ಈ ಸತಿ ಏನೇ ಆಗಲಿ ಸ್ವಲ್ಪ ಹೊಟ್ಟೆ ಕರಗಿಸ್ಲೇಬೇಕು. ಇದು ಲಾಸ್ಟು ನನಗೆ ಚಾನ್ಸು ಸ್ವಲ್ಪ ಹೊಟ್ಟೆ ಕರಗ್ಸೋಕ್ಕೆ. ಫಸ್ಟ್ ಆದರೆ ಎಲ್ಲರೂ ಸ್ವಲ್ಪ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ, ಫಸ್ಟ್ ಬೇಬಿ ಅಲ್ವಾ ನೆಕ್ಸ್ಟ್ ಬೇಬಿ ಅಲ್ಲ ಕರಗಿಸೋಣ ಅಂತ. ಬಟ್ ಈಗ ಫ್ಯಾಮಿಲಿ ಪ್ಲಾನಿಂಗ್ ಆಪ್ರೇಷನ್ನು ಪಾಪು ಎಲ್ಲ ಕಂಪ್ಲೀಟ್ ಮುಗಿದಿದೆ. ಈಗ ಏನೇ ಆಗಲಿ ಅದೆಷ್ಟೇ ಆದರೂ ಕಷ್ಟ ಆದರೂ ಕಂಪ್ಲೀಟಾಗಿ ನಾನು ಸಣ್ಣ ಮಾಡಬೇಕು ಅಂದ್ಕೊಂಡಿದ್ದೀನಿ, ಮಾಡೇ ಮಾಡ್ತೀನಿ. ಸೊ ನೈಟ್ಗೆ ನನಗೆ ಅಮ್ಮ ತಿಳಿ ಸಾರು ಮಾಡಿಕೊಟ್ಟಿದ್ರು. ಆಮೇಲೆ ಬೀಟ್ರೂಟ್ ಪಲ್ಯ. ಈಗ ಸ್ವಲ್ಪ ನಮಗೆ ಬ್ಲಡ್ ಎಲ್ಲ ಸ್ವಲ್ಪ ಕಡಿಮೆ ಆಗಿಬಿಟ್ಟಿರುತ್ತಲ್ವ, ಈ ಥರ ಟೈಮಲ್ಲಿ ಈ ಥರ ಫುಡ್ನ ತಿನ್ನಬೇಕು. ಸ್ವಲ್ಪ ದಿವಸ ಕಾಯಿ ಹಾಕಿರೋ ಸಾಂಬಾರು ಕೊಡಲ್ಲ, ಇಲ್ಲ ಕೊಟ್ಟರು ಕೊಬ್ಬರಿ ಹಾಕಿರೋ ಸಾಂಬಾರು ಕೊಡ್ತಾರೆ, ಕಾಯಿ ಹಾಕಿರೋ ಸಾಂಬಾರು ಕೊಡಲ್ಲ. ಜಶ್ವಿಕಾ ಮೊದಲು ಥರ ಈಗಲೂ ನನ್ನ ಜೊತೆನೇ ಊಟ ಮಾಡ್ತಾಳೆ. ಸೊ ಇದು ನನ್ನ ಡಿಸ್ಚಾರ್ಜ್ ವ್ಲಾಗ್ ಆಗಿತ್ತು. ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕನ್ ಒತ್ತೋದು ಮಾತ್ರ ಮಾಡಿಬಿಡಿ.